ಕಾಡಲ್ಲಿ ಒಂದು ದಿವಸ. ಲೇ ಓಸೋ, ಈ ಕಾಡಲ್ಲಿ ಒಂದು ನದಿ ಇದೆಯಲ್ಲ, ಅಲ್ಲಿ ಹೋಗೋದಕ್ಕೆ ಏನಾದ್ರೂ ಶಾರ್ಟ್ ಕಟ್ ಗೊತ್ತಿದ್ಯಾ? ಸ್ಟ್ರೈಟ್ ಆಗಿ ಹೋಗೋದಕ್ಕೆ ನನಗೆ ದಾರಿ ಗೊತ್ತಿಲ್ಲ. ಇದರಲ್ಲಿ ಶಾರ್ಟ್ ಕಟ್ ಕೇಳ್ತಿದ್ಯಾ? ನಿಕ್ಕೋಗೆ ಗೊತ್ತಿರಬೇಕು. ಈ ತರ ಶಾರ್ಟ್ ಕಟ್ ಎಲ್ಲ ಅವನಿಗೆ ಚೆನ್ನಾಗಿ ಗೊತ್ತು. ಅವನೆಲ್ಲಿದ್ದಾನೋ ಏನೋ. ಬೇಮೋ ಆ, ಓಸೋ, ಬಂದಿದ್ನಲ್ಲ, ನಿನಗೆ 100 ಆಯಸ್ಸು. ಇವಾಗ ತಾನೇ ನಿನ್ ಬಗ್ಗೆ ಮಾತಾಡುತ್ತಿದ್ದು. ನೀವು ಮಾತಾಡ್ತಾ ಇದ್ದಿದ್ದು ನಾನು ಕೇಳ್ತಾ ಇದ್ದೆ. ಹೌದಾ? ಹೌದು, ನನ್ಗೆ ಗೊತ್ತಿದೆ. ಹಾಗಾದ್ರೆ ನಮಗೂ ಹೇಳ್ಕೊಡು. ಅದು ನಾನು ಎಲ್ಲರಿಗೂ ಹೇಳ್ಕೊಡೋದಿಲ್ಲ, ಬಟ್ ಇದು ನೀವಲ್ವಾ, ನಿಮಗೆ ಹೇಳ್ಕೊಡ್ತೀನಿ. ಈ ಕಾಡಿನ ಪಶ್ಚಿಮ ಭಾಗದಲ್ಲಿ ಒಂದು ಜಾರುಮಣ್ಣು ದಾರಿ ಇದೆಯಲ್ಲ, ಅಲ್ಲಿ ಹೋಗಿದ್ರೆ ಒಂದು ಸೇತುವೆ ಇದೆ. ಅಲ್ಲಿಂದ ಮುಂದೆ ಹೋದ್ರೆ ನದಿನೇ. ನೀನು ನಿಕ್ಕೋ ಹೇಳಿದ್ದು ಕೇಳಿದೆ ತಾನೆ? ನಮಗೆ ಆ ದಾರಿಯಲ್ಲಿ ಹೋಗೋಣ. ಹಾಗೆ ಭೀಮು ಮತ್ತು ಓಸು ಕಾಡಿನ ಪಶ್ಚಿಮ ಭಾಗಕ್ಕೆ ಹೋಗ್ತಿದ್ದಾರೆ. ಲೇ ಭೀಮೋ, ಇಲ್ಲಿ ಬಾರೋ. ಓ ಸಾರಿ ಮಿಸ್ಟರ್ ಭೀಮೋ, ಇಲ್ಲಿಗೆ ಬರ್ತೀರಾ? ಅದು ಒಳ್ಳೇದು. ಹಾಗೆ ಅವರು ಆ ಜಾರು ಮಣ್ಣು ದಾರಿ ಹತ್ರದ ಹೋಗ್ತಿದ್ದಾರೆ. ಕಾಪಾಡಿ, ನನ್ನ ಕಾಪಾಡಿ. ಅಯ್ಯೋ ಓಸೋ, ಲೋ, ಏನಾರು ದಾರಿ ಇದೆಯಲ್ವಾ ಅಂತ ನೋಡು. ಯಾರಾದ್ರೂ ಬನ್ನಿ. ಹೋದ ವಾರ ನಾನು ಮಿಸ್ಟರ್ ಭೀಮೋ ಹತ್ರ ಒಂದೇ ಒಂದು ಹಣ್ಣು ಕೇಳಿದ್ದೆ. ಅದಕ್ಕೆ ಮಿಸ್ಟರ್ ಓಸೋಗೆ ಹೊಟ್ಟೆ ಉರಿ. ಸ್ವಲ್ಪ ಹೊತ್ತಿಗೆ ಮಿಸ್ಟರ್ ಓಸೋ ಈ ಮಣ್ಣಲ್ಲಿ ಇದ್ದನಲ್ಲ, ಈಗ ಅವನಿಗೆ ಒಳ್ಳೆ ಬುದ್ಧಿ ಬಂದಿರಬೇಕು. ಲೋ, ಇದನ್ನ ಹಿಡ್ಕೋ. ದೇವ್ರೆ, ಹಂಗೆ ಇಲ್ಲಿಂದ ಹೆಂಗೋ ತಪ್ಪಿಸ್ಕೊಂಡ್ಬಿಟ್ಟೆ. ಲೇ ನಿಕ್ಕೋ, ನಿನ್ನ ಮಾತು ಕೇಳಿ ಇವಾಗ ನಾನು ಎಲ್ಲೋ ಹೋಗ್ತಾ ಇದ್ದೆ. ಈ ತರ ಮಾಡಬೇಡ. ನಿನ್ನ ಮಾತು ನಾನು ಯಾವತ್ತೂ ಕೇಳಲ್ಲ. ಯಾವಾಗಲೂ ಶಾರ್ಟ್ ಕಟ್ಸು ಕಷ್ಟನೇ ಓಶೋ.